ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ರತತ್ವಾದ್ ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೆ ಭರತೋ ವಾಯುರುದ್ದಿಷ್ಟ ಭಾರತೀ ತತ್ ಸರಸ್ವತಿ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರ್ವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಭಾಗವತಸ್ಯ ಪ್ರಥಮಸ್ಯ ಸ್ಕಂದಸ್ಯ ದ್ವಿತೀಯೇ ಅಧ್ಯಾಯೇ ಅಯಂ ದ್ವಿತೀಯಃ ಶ್ಲೋಕಃ ಪ್ರವರ್ತತೆ. ಭಗವಂತಂ ಶ್ರೀಕೃಷ್ಣಂ ತತ್ಪತ್ನೀಂ ಲಕ್ಷ್ಮೀಂ ಭಾರತೀ ರಮಣಂ ಚ ನತ್ವಾ ಶ್ಲೋಕೇಸ್ಮಿನ್ ದ್ವಿತೀಯೇ ಸರ್ವಭೂತಹೃದಯಂ ದ್ವೈಪಾಯನಪುತ್ರಂ ಮುನಿಂ ಚ ಸೂತೋಕ್ತಮಾರ್ಗೇಣ ನತ್ವಾ ಸರ್ವೇ ವಯಂ ಸಜ್ಜಾಮಹೆ. ಅತ್ರ ಭಾಗವತಸ್ಯ ದ್ವಿತೀಯಸ್ಯ ಸ್ಕಂದಸ್ಯ ಪ್ರಥಮಸ್ಯ ಸ್ಕಂದಸ್ಯ ದ್ವಿತೀಯಸ್ಯ ಅಧ್ಯಾಯಸ್ಯ ಶ್ರವಣೆ. ದ್ವೈಪಾಯನಾತ್ ವ್ಯಾಸಾತ್ ಶುಕ್ರೇ ನಿರ್ಮಥ್ಯಮಾನೆ ಅರಣ್ಯಾಂ ಜಜ್ಞೆ ಅಯಂ ಅರಣೀಗರ್ಭ ಸಂಭವಃ ಶುಕಾಚಾರ್ಯಃ. ಸ ಚ ಉಮಾಪತಿನ ಪರಶಿವೇನ ಉಪನೀತಃ ಸರ್ವೇಪಿ ವೇದಾಃ ತಂ ಪ್ರತಿ ಸುಚಾರುರೂಪೇಣ ಚಕಾಶಿರೆ. ದೇವಗುರುಣ ಬೃಹಸ್ಪತಿನ ವಿವಿಧೇಷು ಧರ್ಮಶಾಸ್ತ್ರೇಷು ವೇದೇಷು ಪುರಾಣಸಹಿತೇಷು ಚ ಅಯಂ ಮನೋಜ್ಞರೂಪೇಣ ಶಿಕ್ಷಾಮಪಿ ಪ್ರಾಪ. ಕಾಲಾನಂತರೆ ಅಯಮೇವ ಶುಕಾಚಾರ್ಯಃ ನಾರದೇನಾಪಿ ಲೋಕಸಂಚಾರಿಣ ವೈರಾಗ್ಯವಿಷಯೇ ಅನ್ಯೇಷು ಚ ವಿಷಯೇಷು ಪ್ರಾಬೋಧ್ಯತ. ಏವಂ ಚ ಸರ್ವಮಿದಂ ಬೋಧಂ ಪ್ರಾಪ್ಯ ಅಯಂ ಶುಕಾಚಾರ್ಯಃ ನಿರವಿದ್ಯತ. ವೈರಾಗ್ಯಂ ಚ ಪ್ರಾಪ್ಯ ಸ್ವಸ್ಯ ಪಿತರಂ ವೇದವ್ಯಾಸಂ ಅನ್ಯಾಂಶ್ಚ ಋಷೀನ್ ಪರಿತ್ಯಜ್ಯ ಆಶ್ರಮಾತ್ ಪ್ರವ್ರಜಿತುಂ ಮನಃ ದಧೆ. ಇಮಂ ಚ ಸ್ವಪುತ್ರಂ ಶುಕಂ ಪ್ರವ್ರಜಂತಂ ದೃಷ್ಟ್ವಾ ವಿರಹಕಾತರಃ ದ್ವೈಪಾಯನಃ ಪುತ್ರೇ ಇತಿ ತನ್ಮಯತಯಾ ಆಜುಹಾವ. ಏವಂ ಚ ಅಸ್ಯ ವ್ಯಾಸಸ್ಯ ಇಮಂ ಆಹ್ವಾನಂ ಶ್ರುತ್ವಾ ತರವಃ ಅಪಿ ದೃಢಂ ನೇದುಃ. ಸರ್ವೇಷ್ವೇತೇಷು ತರುಷು ಅನ್ಯೇಷು ಚ ಮನುಷ್ಯೇಷು ಪಿತೃಷು ಪಕ್ಷಿಷು ಚ ಅಯಮೇವ ವರ್ತತೆ ಮನೋಭಿಮಾನಿ ಶರೀರಾಭಿಮಾನಿ ಚ ಶುಕಃ ಸ್ವಮೂಲರೂಪೇಣ ಪರಶಿವರೂಪೇಣ. ಏವಂ ಚ ತಾದೃಶಂ ಸರ್ವಭೂತಹೃದಯಂ ಮುನಿಮೇನಂ ಪ್ರಣಮ್ಯ ತದನಂತರಮೇವ ಭಾಗವತಂ ಪ್ರವಕ್ತುಮುತ್ಸಹೆ ಇತಿ ರೌಮಹರ್ಷಿಣಿಃ ಸೂತಃ ಶೌನಕಾದೀನ್ ಅವಾದೀತ್. ಭಾಗವತದ 1ನೇ ಸ್ಕಂದದ 2ನೇ ಅಧ್ಯಾಯ ನಾವು ನೋಡ್ತಾ ಇದ್ದೀವಿ. ಕಳೆದ ದಿವಸ ಆ 1ನೇ ಅಧ್ಯಾಯದ 2ನೇ ಶ್ಲೋಕ ಅದನ್ನೇ ನೋಡ್ತಾ ಇದ್ದೀವಿ. ಆ 2ನೇ ಶ್ಲೋಕದಲ್ಲಿ
ಆ ಶುಕ ಆಶ್ರಮವನ್ನು ಬಿಟ್ಟು ಹೊರಟನಲ್ಲ, ಆ ಹೊರಟದ್ದನ್ನು ನೋಡಿ ತಡೀಲಿಕ್ಕಾಗದೆ ವ್ಯಾಸರು ಪುತ್ರ ಅಂತ ಕರೆದು ಆತನನ್ನು ಹಿಂಬಾಲಿಸಿದರು. ಮೊದಲು ಇಲ್ಲೇ ನಿಲ್ಲು ಒಂದು ಸ್ವಲ್ಪ ಹೊತ್ತು, ನಿನ್ನ ರೂಪವನ್ನು ನಾನು ಕಣ್ಮುಂದೆ ಇಟ್ಟುಕೊಂಡು ಇನ್ನಷ್ಟು ಅದನ್ನು ನೋಡ್ತೇನೆ ಅಂತ ಹೇಳಿದರು. ಮಹಾಭಾರತದಲ್ಲಿ ಆ ಕಥಾ ಬಂದದ್ದನ್ನು ನಾನು ಹೇಳಿದ್ದೆ. ಶಾಂತಿ ಪರ್ವದ ಉಪಪರ್ವವಾದಂಥ ಮೋಕ್ಷಧರ್ಮ ಪರ್ವದಲ್ಲಿ ಆ ಕಥಾ ಕಾಣಿಸ್ತದೆ. ಶ್ರುತ್ವಾ ಚರ್ಷಿ ತದ್ವಚನಂ ಶುಕಸ್ಯ ಪ್ರೀತೋ ಮಹಾತ್ಮ ಪುನರಾಹಚೈನಂ ಭೋ ಭೋ ಪುತ್ರ ಸ್ಥೀಯತಾಂ ತಾವದದ್ಯ ಯಾವಚ್ಚಕ್ಷು ಪ್ರೀಣಯಾಮಿ ತ್ವದರ್ಥೆ. ನಿನ್ನನ್ನು ಎಷ್ಟು ನೋಡಿದರೂ ಕೂಡ ನನಗೆ ಸಮಾಧಾನ ಆಗ್ತಾ ಇಲ್ಲ, ಇನ್ನಷ್ಟು ನಿನ್ನನ್ನು ನೋಡಿ ನನ್ನ ಕಣ್ಣನ್ನು ನಾನು ತೃಪ್ತ ಮಾಡ್ಕೋತೇನೆ, ಅದಕ್ಕಾಗಿ ಇನ್ನಷ್ಟು ಹೊತ್ತು ನಿಲ್ಲು ಅಂತ ಆ ವ್ಯಾಸರು ಹೇಳಿದರು. ಆದರೂ ಇವನು ಮಾತ್ರ ಪಿತರಂಚ ಪರಿತ್ಯಜ್ಯ ಜಗಾಮ ಮುನಿಸತ್ತಮಃ, ಆ ತಂದೆಯನ್ನು ಬಿಟ್ಟು ಆಶ್ರಮವನ್ನು ಬಿಟ್ಟು ನಾರದರಿಗೂ ಕೂಡ ಹೇಳಿ ಅಲ್ಲಿಂದ ಆತ ಹೊರಟು ಬಿಟ್ಟ. ಈ ಶುಕಾಚಾರ್ಯ ಇದನ್ನು ನಾವು ನೋಡಿದ್ದೀವಿ. ಶುಕಾಚಾರ್ಯ ಹೊರಟದ್ದೇನಿದೆ ಅದು ತನ್ನ ಆಶ್ರಮದಲ್ಲಿದ್ದಂಥ ತನ್ನ ತಂದೆಗೂ ಕೂಡ ಹೇಳಿಯೇ ಇದ್ದ. ಅಥಾನುಜ್ಞಾಪ್ಯ ತಮ್ ಋಷಿಂ, ನಾರದನಿಗೆ ಹೇಳಿದ್ದ, ಅವನ ಅನುಜ್ಞೆ ತಗೊಂಡಿದ್ದ. ತಸ್ಮಾದ್ ಅನುಜ್ಞಾಪ್ಯ ಸಂಪ್ರಾಪ್ಯ ಜಗಾಮ ಪಿತರಂ ಪ್ರತಿ ಸಹ ಅಭಿವಾದ್ಯ ಮಹಾತ್ಮಾನಂ ಕೃಷ್ಣದ್ವೈಪಾಯನಂ ಮುನಿಂ, ಅವನ ಸಮ್ಮತಿಯನ್ನು ಕೂಡ ತಗೊಂಡಿದ್ದ. ಅವನಿಗೆ ಪ್ರದಕ್ಷಿಣೆ ಮಾಡಿ, ತಂದೆಗೆ ಪ್ರದಕ್ಷಿಣೆ ಮಾಡಿ ಅವನ ಸಮ್ಮತಿಯನ್ನು ತಗೊಂಡೇ ಅಲ್ಲಿಂದ ಹೊರಟಿದ್ದ. ತಂದೆ ಮತ್ತು ಉಳಿದ ಋಷಿಗಳು ಯಾರಿಗೂ ತಿಳಿಸದೆ ಅವನು ಹೊರಟದ್ದಲ್ಲ. ಈ ಥರ ಹೊರಟು ಬಿಟ್ಟಿದ್ದ. ಹೊರಟು ಹೋದವನು ಮುಂದೆ ಏನು ಮಾಡಿದ ಅದನ್ನು ಆ ಮೋಕ್ಷಧರ್ಮ ಪರ್ವದಲ್ಲಿ ನಾವು ಮುಂದೆ ನೋಡ್ತೇವೆ. ಗಿರಿಶೃಂಗಂ ಸಮಾರುಹ್ಯ ಸುತೋ ವ್ಯಾಸಸ್ಯ ಭಾರತ. ಭೀಷ್ಮರು ಯುಧಿಷ್ಠಿರನಿಗೆ ಕಥೆ ಹೇಳಲಿಕ್ಕೆ ತೊಡಗಿದ್ರು. ಒಂದು ಗಿರಿಶೃಂಗಕ್ಕೆ ಬಂದ, ಅಲ್ಲೊಂದು ಸಮತಟ್ಟಾದಂತಹ ಪ್ರದೇಶದಲ್ಲಿ ಕೂತ್ಕೊಂಡ. ಮುಂದೆ ಈ ಸೂರ್ಯೋದಯ ಆಗೋ ಹೊತ್ತಿಗೆ ತನ್ನ ಧ್ಯಾನ ಪ್ರಾರಂಭಿಸಿದ. ಕೈ ಕಾಲು ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಅವನು ಸುಸ್ಥಿರವಾಗಿ ಇಟ್ಕೊಂಡಿದ್ದ. ಆ ಸಂದರ್ಭದಲ್ಲಿ ಅವನ ಮನಸ್ಸನ್ನು ಆಕರ್ಷಿಸುವಂಥ ಯಾವುದೇ ಸಂಗತಿಯೂ ಅವನ ಸುತ್ತಮುತ್ತಲೂ ಇರಲಿಲ್ಲ. ತುಂಬ ಹೊತ್ತು ಇದೇ ಥರ ಆಲೋಚನೆ ಮಾಡಿದ. ಸ ವೈಯಾಸಕಿ ಧೀಮಾನ್ ಯೋಕ್ತುಂ ಸಮುಪಚಕ್ರಮೇ ಸದರ್ಶ ತದಾತ್ಮಾನಂ ಸರ್ವಸಂಗ ವಿನಿಸೃತಂ. ಮಹಾಭಾರತ ಹೇಳ್ತದೆ, ಯಾವ ಸಂಘವೂ ತನಗಿಲ್ಲದೇ ಇರೋದನ್ನು ಅವನು ನೋಡಿದ. ಪ್ರಜಹಾಸ ತಥೋ ಹಾಸಂ ಶುಕಃ ಸಂಪ್ರೇಕ್ಷ್ಯ ತತ್ಪರಂ. ಒಂದು ಬಾರಿ ಜೋರಾಗಿ ನಕ್ಕನಂತೆ. ಇದು ತುಂಬ ವಿಶಿಷ್ಟವಾಗಿ ಕಾಣೋದು ನನಗೆ. ತಾನು ಏರಿದಂಥ ಒಂದು ಎತ್ತರ, ಇನ್ನು ಈ ಜಗತ್ತಿನಲ್ಲಿ ಪರಮಾತ್ಮನಂದು ಒಂದು ಅಲ್ಲದೆ ಇನ್ಯಾರಿಂದಲೂ ಏನೂ ಆಗಬೇಕಾಗಿಲ್ಲ ಅನ್ನುವ ಒಂದು ದೃಢವಾದ ನಿರ್ಧಾರ, ಇದನ್ನೆಲ್ಲ ಗಮನಿಸಿ ಅವನು ನಕ್ಕ. ಜಗತ್ತನ್ನು ದಾಟಿದ್ದರ ಪರಿಣಾಮವಾಗಿ ಉಂಟಾದಂಥ ಒಂದು ಆನಂದ, ಅವನಿಗಾಗಲೇ ಮೂಲ ರೂಪದಲ್ಲಿ ಪರಶುವನ ರೂಪದಲ್ಲಿ ಆ ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡಿಯೇ ಇದ್ದಾನೆ. ನಹಿ ದೇವಪದಂ ಪ್ರಾಪ್ತಾ ಬ್ರಹ್ಮದರ್ಶನ ವರ್ಜಿತಾ. ಅದರಲ್ಲಿ ಈ ಅವತಾರ ರೂಪದಿಂದ ಏನು ತಾಳಿದ್ದ ಇದರ ಕಾರ್ಯವನ್ನು ಕೂಡ ಮುಕ್ತಾಯ ಮಾಡಿದ್ದ. ಅವನು ಪರೀಕ್ಷಿತನಿಗೆ ಭಾಗವತ ಪ್ರವಚನವನ್ನು ಕೂಡ ಮಾಡಿ ಮುಗಿಸಿದ್ದ. ಎಲ್ಲವನ್ನು ಮಾಡಿ ಮುಗಿಸಿ ಅವನು ಹೊರಟಿದ್ದಾನೆ. ಆದ್ದರಿಂದ ಆ ಥರ ಅವನು ನಕ್ಕ, ತೃಪ್ತಿಯ ನಗುವುದು. ಮುಂದೆ ಆಕಾಶದಲ್ಲಿ ಸಂಚಾರ ಮಾಡಲಿಕ್ಕೆ ತೊಡಗಿದೆ. ಅಲ್ಲೇ ಮತ್ತೆ ನಾರದರ ಭೇಟಿಯಾಯಿತು. ಅವರಿಗೆ ಅವನು ನಮಸ್ಕಾರ ಮಾಡಿದ. ದೃಷ್ಟೋ ಮಾರ್ಗ ಪ್ರವೃತ್ತೋಸ್ಮಿ, ತಮ್ಮ ಅನುಗ್ರಹದಿಂದ ನನಗೊಂದು ಮಾರ್ಗ ಕಾಣಿಸಿತು ಅಂತ ಹೇಳಿದ. ಮುಂದೆ ಅಲ್ಲಿಂದ ಮುಕ್ತಿಯ ಮಾರ್ಗವನ್ನು ನಾನು ಹಿಡಿದು ಹೋಗೋನಿದ್ದೇನೆ. ಆಕಾಶದಲ್ಲಿ ಸಂಚಾರ ಮಾಡಲಿಕ್ಕೆ ತೊಡಗಿದ. ಅವನು ಹೊರಟದ್ದನ್ನು ಅನೇಕ ಪ್ರಾಣಿಗಳೆಲ್ಲ ನೋಡಿದುವಂತೆ. ಬಹಳ ದೂರ ಪ್ರಯಾಣ ಮಾಡಿದ. ಅಲ್ಲಿ ಮಾರ್ಗದಲ್ಲಿದ್ದಂಥ ಅನೇಕ ದೇವತೆಗಳೆಲ್ಲ ಅವನ ಮೇಲೆ ಪುಷ್ಪವೃಷ್ಟಿ ಮಾಡಿದರು. ಗಂಧರ್ವರು, ಅಪ್ಸರೆಯರು. ಅಂತರಿಕ್ಷ ಮಾರ್ಗದಲ್ಲಿ ಹೋಗ್ತಾ ಇದ್ದಾನಲ್ಲ, ಇವನು ಯಾರು? ನಮ್ಮ ಕಣ್ಣು ಬೇಡ ಅಂದರೂ ಇವನ ಹತ್ರ ಹೋಗ್ತಾ ಇದೆ. ಅಂಥ ಆಕರ್ಷಕವಾದ ವ್ಯಕ್ತಿತ್ವ ಇವೊಂದು ಅಂತ. ಹೀಗೆ ಅವನೇನು ಹೋಗ್ತಾ ಇದ್ದ ಅದೇ ದಿಕ್ಕಿನ ಕಡೆ ಅವ್ರು ನೋಡ್ತಾ ಇದ್ರು. ಅವನು ಮುಂದೆ ಹೋಗ್ತಾ ಇದ್ದ.
ಅನೇಕ ಜನ ಅಪ್ಸರೆಯರು, ಪಂಚಚೂಡ ಮೊದಲಾದ ಅಪ್ಸರೆಯರು. ಯಾವ ದೇವತೆ ಇದು? ಎಲ್ಲ ಥರದ ಬಂಧನಗಳನ್ನು ಕಳ್ಕೊಂಡು ಇವನು ಹೊರಟಿದ್ದಾನಲ್ಲ ಅಂತ ಆಲೋಚನೆ ಮಾಡಿದ. ಮುಂದೆ ಊರ್ವಶಿ, ಪೂರ್ವಚಿತ್ತಿ ಮೊದಲಾದ ಅಪ್ಸರೆಯರು ಕೂಡ ಇದ್ದರು. ಕೆಲವರು ಆಲೋಚನೆ ಮಾಡಿದರು. ಕೆಲವರಿಗೆ ಗೊತ್ತಾಯ್ತದು ಇವನು ವ್ಯಾಸರ ಪುತ್ರ ಅಂತ. ತಂದೆಗೆ ಅತ್ಯಂತ ಪ್ರೀತಿ ಪಾತ್ರ. ಅಂಥ ಮಹಾಜ್ಞಾನಿಯಾದಂಥ ಮಗನನ್ನು ವ್ಯಾಸರು ಹೇಗೆ ಕಳಿಸ್ಕೊಡೋ ಮನಸ್ಸಾದರೂ ಅವ್ರಿಗೆ ಹೇಗೆ ಬಂತು ಅಂತೆಲ್ಲ ಆ ಅಪ್ಸರೆಯರು ಮಾತಾಡ್ಕೊಂಡ್ರಂತ. ಅನನ್ಯಮನಸಾತೇನ ಕಥಂ ಪಿತ್ರ ವಿಸರ್ಜಿತ. ಮುಂದೆ ಆ ಶುಕ ತನ್ನ ಪ್ರಯಾಣ ಮುಂದುವರಿಸಿದ. ಅಲ್ಲಿಂದ ಮುಂದೆ ಅಲ್ಲಿರುವ ಗಿರಿ, ಪರ್ವತ, ಸರೋವರ, ಸರಿತ್ತು ಅದರ ಎಲ್ಲ ಅಧಿದೇವತೆಗಳಿಗೂ ಕೂಡ ಈ ಥರ ಮಾತಾಡಿದ. ಸರಾಂಸಿ ಸರಿತಸ್ತಥ ಅಂತರಿಕ್ಷಂ ಮಹೀಂ ಚೈವ ಸಶೈಲ ವನಕಾನನಾಂ. ನಾನು ಇಲ್ಲಿಂದ ಮುಂದೆ ಹೋಗೋನಿದ್ದೇನೆ, ನನ್ನ ಗತಿ ಎಲ್ಲಿದೆಯೋ ಅಲ್ಲಿಗೆ ಹೋಗೋನಿದ್ದೇನೆ. ನನ್ನ ತಂದೆ ಸದ್ಯದಲ್ಲೇ ಇಲ್ಲಿಗೆ ಬರಬಹುದು. ಅವ್ರು ಬಂದು ಶುಕ ಶುಕ ಅಂತ ನನ್ನನ್ನು ಕರಿಬಹುದು. ತಸ್ಯ ಪ್ರತಿವಚೋದೇಯಂ ಸರ್ವೈರೇವ ಸಮಾಹಿತೈ. ಆವಾಗ ನೀವೇನು ಮಾಡಬೇಕು? ಉತ್ತರ ಕೊಡಲಿಕ್ಕೆ ಅವನಿಗೆ, ನಮ್ಮ ತಂದೆಗೆ ಪ್ರತ್ಯುತ್ತರ ಕೊಡಲಿಕ್ಕೆ ನಾನಿರೋದಿಲ್ಲ. ಆದರೆ ನೀವು ಆ ಪ್ರತ್ಯುತ್ತರ ಕೊಡಬೇಕು. ಸ್ನೇಹದ ಕಾರಣದಿಂದ ಈ ಮಾತು ನಡೆಸಿಕೊಡ್ಬೇಕು. ಏತನ್ಮೇ ಸ್ನೇಹದ ಸರ್ವೇ ವಚನಂ ಕರ್ತುಮರ್ಹತ. ಆವಾಗ ದಿಶಃ ಸಕಲ ಸಜಲ ಕಾನನಾಹ, ಅಲ್ಲಿ ಅರಣ್ಯದಲ್ಲಿರುವ ವೃಕ್ಷಗಳು, ಸಮುದ್ರಗಳು ಅವೆಲ್ಲ ಪ್ರತ್ಯೂಚುಸ್ತಂ ಸಮಂತತಃ, ಎಲ್ಲವೂ ಕೂಡ ಒಪ್ಕೊಂಡುವಂತೆ. ನೀನು ಆಜ್ಞೆ ಮಾಡಿದಂತೆ ನಾವು ನಡ್ಕೊಳ್ತೇವೆ, ನೀನು ಹೇಳಿದಂತೆ ಮಾಡ್ತೇವೆ. ವ್ಯಾಸ ಇಲ್ಲಿಗೆ ಬಂದರೆ ಅವನಿಗೆ ನಾನು ಏನು ಹೇಳಬೇಕು ಅದನ್ನು ಹೇಳ್ತೇವೆ. ಮುಂದೆ ಅದರ ಮುಂದಿನ ಅಧ್ಯಾಯದಲ್ಲಿ ಆ ಶುಕ ಮುಂದೆ ಹೋಗಿದ್ದನ್ನು ನೋಡ್ತೇವೆ ನಾವು. ಸಶೃಂಗೆ ಪ್ರಥಮೆ ದಿವ್ಯೆ ಹಿಮವನ್ಮೇರು ಸಂಭವೆ ಸಂಶ್ಲಿಷ್ಟೆ ಶ್ವೇತ ಪೀತೆ ದ್ವೇ ರೂಪ್ಯಮಯೇ ಶುಭೆ. ಬ್ರಹ್ಮ ಮಾರ್ಗವನ್ನು ಹಿಡಿದು ಹೊರಟಿದ್ದ. ಸುಂದರವಾದ ಶಿಖರಗಳನ್ನು ನೋಡಿದ. ಅವನ ಮಾರ್ಗದಲ್ಲಿ ಏನೇನು ಪ್ರಯಾಣ ಇತ್ತು ಅಂತ ಅನ್ನೋದನ್ನೆಲ್ಲ ಅಲ್ಲಿ ವರ್ಣಿಸ್ತಾರೆ. ಯಕ್ಷರು, ರಾಕ್ಷಸರು, ವಿದ್ಯಾಧರರು ಅವರೆಲ್ಲ ಆ ಶುಕನನ್ನ ಪೂಜಿಸಿದ್ರಂತೆ. ತಸ್ಯಾಂ ಕ್ರೀಡಂತ್ಯಭಿರತಾಃ ಚೈವ ಅಪ್ಸರಸಾಂ ಗಣಾಃ ಶೂನ್ಯಾಕಾರಂ ನಿರಾಕಾರಾಃ ಶುಕಂ ದೃಷ್ಟ್ವಾ ವಿವಾಸಸಃ. ಅಲ್ಲಿ ಆ ಮಂದಾಕಿನಿ ನದಿ, ದೇವ ನದಿ, ಅಲ್ಲಿ ಕೆಲವರು ಅಪ್ಸರೆಯರು ಜಲಕ್ರೀಡೆ ಮಾಡ್ತಾ ಇದ್ರು. ಈ ಶುಕ ಅಲ್ಲೇ ಸಮೀಪದಲ್ಲಿ ಹಾದು ಹೋದ. ಅವನು ಸಮೀಪದಲ್ಲಿ ಹಾದು ಹೋದರೂ ಕೂಡ ಇವರು ವಸ್ತ್ರರಹಿತರಾಗಿದ್ದರೂ ಕೂಡ ಇವರೇನು ಆಲೋಚನೆ ಮಾಡಲಿಲ್ಲ. ಶೂನ್ಯಾಕಾರಂ ನಿರಾಕಾರಾಹ ಶುಕಂ ದೃಷ್ಟ್ವಾ ವಿವಾಸಸಃ. ಅವರಿಗೆ ಸಂಕೋಚ ಏನೂ ಆಗಲಿಲ್ಲ. ಇವ್ರ ಮನಸ್ಸಿನಲ್ಲೂ ವಿಕಾರ ಆಗಲಿಲ್ಲ, ಅವನ ಮನಸ್ಸಿನಲ್ಲೂ ವಿಕಾರ ಆಗಲಿಲ್ಲ. ಅವನ ಮುಂದೆ ಅಲ್ಲಿ ಹೊರಟು ಹೋದ. ಸೂರ್ಯಮಂಡಲದ ಕಡೆ ಹೋಗ್ತಾ ಇದ್ದ. ನಡುವೆ ವ್ಯಾಸರು ಬಂದರು. ಇದೇ ಮಾರ್ಗದಲ್ಲಿ ಆ ವ್ಯಾಸರು ಬಂದರು. ಆ ಕಡೆ ಮುಂದೆ ಆ ಶುಕಾಚಾರ್ಯ ಅಲ್ಲಿಂದ ಮುಂದುವರೆದ. ಶುಕಸ್ತು ಮಾರುತಾದೂರ್ಧ್ವಂ ಗತಿಂ ಕೃತ್ವ ಅಂತರಿಕ್ಷಗಾಂ ದರ್ಶಯಿತ್ವ ಪ್ರಭಾವಂ ಸ್ವಂ ಸೂರ್ಯ ಸರ್ವಭೂತೋ ಅಭವತ್ತದ. ಸರ್ವಭೂತನಾಗಿಬಿಟ್ಟನಂತೆ, ಅಂದ್ರೆ ಬ್ರಹ್ಮಭೂತನಾಗಿಬಿಟ್ಟ ಅಂತ ಅರ್ಥ ಮಾಡ್ತಾರೆ. ತನ್ನ ಮೂಲ ರೂಪದಲ್ಲಿ ಪ್ರವೇಶ ಮಾಡಿದ. ಇವರೆಲ್ಲ ವ್ಯಾಖ್ಯಾನ ಮಾಡುವವರು ಅವನೇನೋ ಮುಕ್ತನೇ ಆಗಿಬಿಟ್ನೇನೋ ಈ ಶಿವ, ಈ ಪರಶುಕ ಅಂತ ಈ ಥರ ಅರ್ಥ ಮಾಡ್ತಾರೆ ಕೆಲವರು. ಆದರೆ ವಾಸ್ತವಿಕವಾಗಿ ಅವನು ಮುಕ್ತನಾಗಲಿಲ್ಲ. ಅದಿನ್ನೂ ಆತನ ಅವತಾರ ಮಾತ್ರ. ಅವನಿಗೆ ಇನ್ನೂ ಅನೇಕ ಕರ್ತವ್ಯಗಳಿವೆ. ಮತ್ತು ಈ ಬ್ರಹ್ಮಕಲ್ಪ ಮುಕ್ತಾಯ ಕಂಡ ಮೇಲೇ ಅವನು ಪ್ರಳಯ ಹೊಂದಬೇಕು, ಅವನು ಮುಕ್ತಿಯನ್ನು ಹೊಂದಬೇಕು. ಮುಮುಕ್ಷವೋ ಬ್ರಹ್ಮಣಶ್ಚ ಶಿವಾದಿಂದ್ರಾದಿಭಿಸ್ತಥಾ ಜ್ಞಾನಂ ಪ್ರಾಪ್ಯೇವ ವಿಪುಲಂ ಮುಚ್ಚಂತೆ ಬ್ರಹ್ಮಣಾ ಸಹ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಅವನು ಮುಕ್ತಿಗೆ ಹೋಗಿಬಿಟ್ರೆ ನಮ್ಮಂಥವ್ರಿಗೆ ಉಪದೇಶ ಕೊಡೋರು ಯಾರು? ಇನ್ನೂ ಇಂಥ ಅನೇಕ ಕಾರ್ಯಗಳನ್ನು ಆತ ಮಾಡಬೇಕಾಗಿದೆ. ಆದ್ದರಿಂದ ಅವನೀಗ ಮುಕ್ತಿಗೆ ಹೋಗಿಲ್ಲ. ಸರ್ವಭೂತನಾಗಿಬಿಟ್ಟ ಅಂದರೆ ತನ್ನ ಮೂಲ ರೂಪದಲ್ಲಿ ಪ್ರವೇಶ ಮಾಡಿಬಿಟ್ಟ. ಪ್ರಾಯ ಸರ್ವಭೂತ ಶರ್ವಭೂತ ಏನೂ ಇದ್ದಿರ್ಬೋದು. ಅವನ ಮೂಲ ರೂಪ ಶರ್ವ, ಅವನೇ ಶಿವ. ಆ ಶಿವನಲ್ಲಿ ಹೋಗಿ ಪ್ರವೇಶ ಮಾಡಿದ ಅಷ್ಟೆ. ಅಲ್ಲಿ ವ್ಯಾಸರು ಬಂದರು. ಶುಕಾಭಿಪತನ ಅಂತ ಒಂದು ಪ್ರದೇಶ, ಅದನ್ನು ಅವ್ರು ನೋಡಿದರು.
ಅಲ್ಲಿದ್ದವರು ಕೆಲವರು ಋಷಿಗಳು, ನಿಮ್ಮ ಮಗ ಶುಕಾಚಾರ್ಯ ಇಲ್ಲಿಗೆ ಬಂದಿದ್ದ, ಅವನು ಇಂಥ ಅದ್ಭುತವಾದ ಗತಿಯನ್ನು ಹೊಂದಿದ ಅಂತೆಲ್ಲ ಅವರು ವಿವರಿಸಿ ಹೇಳಿದರು. ಆವಾಗ ಇವರು ಶುಕ ಅಂತ ಅವನನ್ನು ಉದ್ದೇಶಿಸಿ ಆಕ್ರಂದನ ಮಾಡಿದರು. ತತಃ ಶುಕೇತಿ ದೀರ್ಘೇಣ ಶಬ್ದೇನ ಆಕ್ರಂದಿನಸ್ತಥ ಸ್ವಯಂ ಪಿತ್ರ ಸ್ವರೇಣ ಉಚ್ಚೈಹಿ ಲೋಕಾನ್ ಅನುನನಾದ್ಯವೈ. ಹೀಗವನು ವ್ಯಾಸರು ಹೀಗೆ ನಾದ ಮಾಡಿದಾಗ ಆ ಶುಕ ಈಗಾಗಲೇ ಹಿಂದೆ ಹೇಳಿದಂತೆ ಅಲ್ಲಿರುವ ಸಮಸ್ತ ವಸ್ತುಗಳಲ್ಲಿಯೂ ಕೂಡ ತರವೋಪಿ ಅಂತ ಈ ಭಾಗವತ ಶ್ಲೋಕದಲ್ಲಿದೆ. ಆದರೆ ಕೇವಲ ತರುಗಳಲ್ಲ, ಶುಕ ಸರ್ವಭೂಗತೋ ಭೂತ್ವ ಸರ್ವಾತ್ಮ ಸರ್ವತೋಮುಖ ಪ್ರತ್ಯಭಾಷತ ಧರ್ಮಾತ್ಮ ಭೋಶಬ್ದೇನ ಅನುನಾದಯನ್. ಅವನು ಕೇವಲ ವೃಕ್ಷಗಳು ಅಂತ ಭಾಗವತ ಹೇಳಿದ್ರು ಕೂಡ ವೃಕ್ಷಗಳು, ಪರ್ವತಗಳು, ನದಿಗಳು, ಒಟ್ಟಾರೆ ಏನು ಸಮಸ್ತ ನಿಸರ್ಗ ಇದೆ, ಆ ನಿಸರ್ಗದೊಳಗೆಲ್ಲ ಇವನೇ ಇದ್ದ. ಎಲ್ಲದಕ್ಕೂ ಅವನು ನಿಯಾಮಕ. ಅವನು ಸರ್ವ ಶರೀರಾಭಿಮಾನಿಯೂ ಹೌದು, ಸರ್ವ ದೇಹಾಭಿಮಾನಿಯೂ ಹೌದು. ಕಳೆದ ದಿವಸ ಅದನ್ನು ನೋಡಿದ್ದೇವೆ. ಶರೀರ ಪುರುಷ ಶಿವ ಅಂತ ಹೇಳ್ತಾರೆ ಐತರೇಯ ಉಪನಿಷತ್ ಭಾಷ್ಯದಲ್ಲಿ. ಮನೋಭಿಮಾನಿ ಅಂತೂ ಹೌದೇ ಹೌದು, ಅದಂತೂ ಪ್ರಸಿದ್ಧವಾದ ವಿಷಯವೇ. ಅಲ್ಲಿ ಸೇರಿಕೊಂಡು ಅವನು ಭೋಹೋ ಅಂತ ಅವನೇ ಪ್ರತ್ಯುತ್ತರ ಕೊಟ್ಟನಂತೆ. ನೀವು ಪ್ರತ್ಯುತ್ತರ ಕೊಡಿ ಅಂತ ಅವರಿಗೆಲ್ಲ ಹೇಳಿ ಹೋಗಿದ್ದ. ಆದರೆ ಪ್ರತ್ಯಭಾಷತ ಧರ್ಮಾತ್ಮ ಅವನೇ ಒಳಗಿದ್ದು ತನ್ನ ತಂದೆಯ ಮಾತಿಗೆ ಪ್ರತ್ಯುತ್ತರ ಕೊಟ್ಟ. ತತ ಏಕಾಕ್ಷರಂ ನಾದಂ ಭೋಹೋ ಇತ್ಯೇವ ಸಮೀರಯನ್. ಅದರಿಂದ ಮುಂದೆ ಏನಾಯಿತು, ಆ ಶುಕ ಹೇಳಿದ ಭೋಹೋ ಅನ್ನೋ ಶಬ್ದ, ಭೋಹೋ ಅಂದರೆ ಅದು ಪವರ್ಗದ ಅಕ್ಷರ, ಪ ಫ ಬ ಭ 4ನೇ ಅಕ್ಷರನೇ ಅಂತಲ್ಲ. ಒಟ್ಟು ಆ ನಿರ್ಜನವಾದ ಪ್ರದೇಶದಲ್ಲಿ, ಆ ರಮಣೀಯವಾದ ನಿಸರ್ಗದಲ್ಲಿ ಅಂಥದ್ದೊಂದು ಅವ್ಯಕ್ತವಾದಂಥ ಶಬ್ದ ಇವತ್ತಿಗೂ ಕೇಳಿ ಬರ್ತಿರ್ತದಂತೆ. ಏಕಾಕ್ಷರ ನಾದ ಅದು. ಪರ್ವತ ಶಿಖರಗಳಲ್ಲಿ, ಗುಹೆಗಳಲ್ಲಿ ಒಂದು ನಾದ ಇವತ್ತಿಗೂ ಕೇಳಿ ಬರ್ತದಂತಲ್ಲಿ. ಆವತ್ತಿನಿಂದ ಮೊದಲುಗೊಂಡು ಇವತ್ತಿಗೂ ಕೂಡ ಅದು ಭಗವಂತನಿಗೆ ವಾಚಕವಾದ ಶಬ್ದ. ಮುಂದೆ ನಾವು ಅದನ್ನು ಭಾಗವತ ಸಾರೋದ್ಧಾರಕ್ಕೆ ಅನುಗುಣವಾಗಿ ನೋಡೋರಿದ್ದೇವೆ. ಭೋಹೋ ಅನ್ನೋ ಶಬ್ದವು ಕೂಡ ಹೇಗೆ ಭಗವಂತನನ್ನು ಹೇಳ್ತದೆ ಅಂತ ಹಿಂದೆ ನೋಡಿದ್ದೀವಿ. ಇವತ್ತು ಮತ್ತೊಂದು ಬಾರಿ ಅದನ್ನು ನಾವು ನೋಡೋರಿದ್ದೀವಿ. ಆಮೇಲೆ ತತಃ ಪ್ರವೃತ್ತಿ ಚ ಅದ್ಯಾಪಿ ಶಬ್ದಾನ್ ಉಚ್ಚಾರಿತಾನ್ ಪೃಥಕ್ ಗಿರಿಗಹ್ವರ ಪೃಷ್ಟೇಶು ವ್ಯಾಹರಂತಿ ಶುಕಂ ಪ್ರತಿ. ಈ ಮಾತು ಇವತ್ತಿಗೂ ಅಲ್ಲಿ ಕೇಳಿ ಬರ್ತಿರ್ತದೆ. ವಿಶೇಷತಃ ಜ್ಞಾನಿಗಳಿಗೆ ಕೇಳಿ ಬರ್ತದೆ. ಬದರಿ ಹತ್ರ ಇರುವ ವಸುಧಾರ ಏನಿದೆ, ಆ ವಸುಧಾರದಲ್ಲಿ ಅಲ್ಲೇನು ಅಲಕನಂದ ನದಿ ಹರಿದು ಕೆಳಗೆ ಬರ್ತದೆ. ಅಲ್ಲಿ ಹೋದವರಿಗೆ, ಜ್ಞಾನಿಗಳಾದವರಿಗೆ ವೇದಗಳ ಉಚ್ಚಾರಣೆ ಕೇಳಿ ಬರ್ತದೆ ಅಂತ ಹೇಳ್ತಿರ್ತಾರಲ್ಲ. ನಮ್ಮಂಥವರಿಗೆ, ಅಜ್ಞಾನಿಗಳಿಗೇನು ಅಲ್ಲಿ ನಾವು ಹೋದಾಗ ನಮಗೇನು ಕೇಳಿಸಿಲ್ಲ, ಜ್ಞಾನಿಗಳಿಗೆ ಕೇಳಿ ಬರ್ತದೆ ಅಂತ ಹೇಳ್ತಾರೆ. ಅದೇ ಥರ ಇದು ಒಂದು ಇದ್ದಿರಬಹುದು. ಅಥವಾ ಅವ್ಯಕ್ತವಾದ ಒಂದು ಶಬ್ದ ಮಾತ್ರ ಹಿಮಾಲಯದಲ್ಲಿ ಎಲ್ಲ ಕಡೆಯೂ ಆ ಥರ ಕೇಳಿ ಬರ್ತಿರ್ತದೆ. ಅಂಥದ್ದೊಂದು ನಿರ್ದಿಷ್ಟವಾದ ವಾತಾವರಣ, ಅದ್ಭುತವಾದಂಥ ವಾತಾವರಣ, ವೈಬ್ರೇಷನ್ ಅಲ್ಲಿ ಎಲ್ಲ ಕಡೆಯೂ ಕೂಡ ಇದ್ದೇ ಇರ್ತದೆ. ತನ್ನ ಮಗ ಗಳಿಸಿದ ಒಂದು ಅಪ್ರತಿಮವಾದ ಸಾಧನೆಯನ್ನು ನೋಡಿದರು ಈ ವ್ಯಾಸರು. ಅದನ್ನೆಲ್ಲ ಗಮನಿಸಿದರು. ಅಲ್ಲೇ ಒಂದು ಕಡೆ ಕೂತ್ಕೊಂಡಾಗ ವ್ಯಾಸರು ಅಲ್ಲಿ ಕೂತ್ಕೊಂಡಿದ್ದನ್ನು ಈ ಅಪ್ಸರೆಯರು ನೋಡಿದರು. ನಿಶಸಾದ ಗಿರಿಪ್ರಸ್ಥೆ ಪುತ್ರಮೇವ ಅನುಚಿಂತಯನ್ ತಥೋ ಮಂದಾಕಿನಿ ತೀರೆ ಕ್ರೀಡಂತಹ ಅಪ್ಸರಸಾಂಗಣಾ ಆಸಾದ್ಯ ತಮೃಷಂ ಸರ್ವಾ ಸಂಭ್ರಾಂತಾ ಗತಚೇತಸಃ. ಅವರಿಗೆ ಏನು ಮಾಡಬೇಕು ಅಂತ ತಿಳಿಲಿಲ್ಲ. ಅವರು ಅಲ್ಲಲ್ಲೇ ನೀರಿನಲ್ಲಿ ಅಡ್ಕೊಂಡ್ಬಿಟ್ರು. ಕೆಲವರು ಜಲೇ ನಿಲಿಂದಿರೇ ಕಾಶ್ಚಿತ್ ಗುಲ್ಮಾನ್ ಕಾಶ್ಚಿತ್ ಪ್ರಭೇದಿರೆ ವಸನಾನ್ ನ್ಯಾದದುಃ ಕಾಶ್ಚಿತ್ ತಮ್ ದೃಷ್ಟ ಮುನಿಸತ್ತಮಂ. ನೀರಿನಲ್ಲೇ ಕೆಲವರು ಅಡಗಿದ್ರು, ಕೆಲವರು ಅಲ್ಲಿರುವ ಯಾವುದೋ ಪೊದೆ ಗಿಡ ಅದರ ಹಿಂದೆ ಅಡಗಿಕೊಂಡ್ರು, ವ್ಯಾಸರಿಗೆ ತಾವು ಈ ಸ್ಥಿತಿಯಲ್ಲಿ ಕಾಣಿಸ್ಬಾರ್ದು ಅಂತ. ಕೆಲವರು ತಾವು ಉಡಬೇಕಾದ ಬಟ್ಟೆಗಳನ್ನು ತಗೊಂಡ್ರು. ಆವಾಗ ಈ ವ್ಯಾಸರಿಗೆ ನಾಚಿಕೆ ಆಯ್ತಂತೆ. ವ್ಯಾಸರೇ ತಾವೇ ಬರ್ಕೊಂಡಿರುವಂಥ ಅದ್ಭುತವಾದ ಸಂಗತಿ ಇದು. ತಾಂ ಮುಕ್ತ ತಾಂತು ವಿಜ್ಞಾಯ ಮುನಿ ಪುತ್ರಸ್ಯ ವೈತದ ಸಕ್ತತಾಂ ಆತ್ಮನಶ್ಚೈವ ಪ್ರೀತಃ ಅಭೂತ್ ವ್ರೀಡಿತಶ್ಚ ಸಹ. ಅವನ ಮನಸ್ಸು, ವ್ಯಾಸರ ಮನಸ್ಸು ಏಕಕಾಲದಲ್ಲಿ ಒಂದು ರೀತಿಯಾದ ಸಂಕೋಚ, ನಾಚಿಕೆ ಮತ್ತು ಪ್ರೀತಿಯೂ ಕೂಡ. ತನ್ನ ಮಗ ಇಂಥ ಒಂದು ಸಿದ್ಧಿಗೆ ಏರಿದ್ನಲ್ಲ, ನಾವಿದನ್ನು ವ್ಯಾಸ ಭಗವಂತ, ಅವನ ಮಗ ಈ ಶುಕಾಚಾರ್ಯ ಅಂತ ಈ ದೃಷ್ಟಿಯಿಂದ ನೋಡುವುದು ಒಂದು ವಿಚಾರ ಬೇರೆ. ಅದಲ್ಲದೆ
ಸಾಮಾನ್ಯ ದೃಷ್ಟಿಕೋನದಿಂದ ನೋಡಿದರೂ ಕೂಡ ಪುತ್ರಾದಿಚ್ಛೇತ್ ಪರಾಜಯಂ, ಶಿಷ್ಯಾದಿಚ್ಛೇತ್ ಪರಾಜಯಂ ಅಂತ ಈಗ ಕೇಳಿ ಬರ್ತಿರ್ತದೆ. ಮಕ್ಕಳಿಂದ, ಶಿಷ್ಯರಿಂದ ಪರಾಜಯವನ್ನು ನಾವು ಗಳಿಸ್ಬೇಕಂತ, ಬಯಸ್ಬೇಕಂತ. ಮಕ್ಕಳು ನಮ್ಗಿಂತಲೂ ಮೇಲಿನ ಸ್ಥಾನಕ್ಕೆ ಹೋಗಬೇಕು ಅಂತ ನಾವೆಲ್ಲ ಆಲೋಚನೆ ಮಾಡಬೇಕು, ಅದನ್ನು ನೋಡಿ ಸಂತೋಷ ಪಡಬೇಕು. ಪ್ರೀತಿಯೂ ಆಯಿತು, ಹಾಗೆ ಅವರಿಗೆ ನಾಚಿಕೆಯೂ ಆಯಿತು. ಯಾಕೆಂದರೆ ತಮ್ಮ ಮಗ ಮುಕ್ತ, ತಾನು ಸಕ್ತ, ಸಂಸಾರದಲ್ಲಿ ಇನ್ನೂ ಆಸಕ್ತನಾಗಿ ಬಿಟ್ಟಿದ್ದೇನೆ, ಮಗ ಮಾತ್ರ ಮುಕ್ತನಾಗಿ ಬಿಟ್ಟಿದ್ದಾನೆ ಅಂತ ಅವರು ಆಶ್ಚರ್ಯಪಟ್ಟರಂತೆ. ಆಗ ಅಲ್ಲಿ ಶಿವ ಬಂದ. ಇದು ಭಾಗವತದ 2ನೇ ಸ್ಕಂದದಲ್ಲಿ, ಭಾಗವತದ 1ನೇ ಸ್ಕಂದದ 2ನೇ ಅಧ್ಯಾಯ ಮತ್ತು ಮುಂದೆ 4ನೇ ಅಧ್ಯಾಯದಲ್ಲೆಲ್ಲ ಈ ಶುಕಾಚಾರ್ಯನ ವಿಷಯ ಬಂದಿದೆ. ಈಗೇನು ಮಹಾಭಾರತದಲ್ಲಿ ನಾವು ಆ ಗಂಗಾ ನದಿ ತೀರದಲ್ಲಿ ಸ್ನಾನ ಮಾಡ್ತಿದ್ದಂಥ ಅಪ್ಸರೆ ಬಗ್ಗೆ ನೋಡಿದ್ವಲ್ಲ, ಇದೇ ಒಂದು ಶ್ಲೋಕ ಭಾಗವತದ 4ನೇ ಸ್ಕಂದದಲ್ಲಿ ಕಂಡು ಬರ್ತದೆ. ನಾನು 4ನೇ ಸ್ಕಂದ ಅಂತ ಹೇಳಿದೆ, 1ನೇ ಅಧ್ಯಾಯದ 1ನೇ ಸ್ಕಂದದ 4ನೇ ಅಧ್ಯಾಯದಲ್ಲಿ ಕಂಡು ಬರ್ತದೆ. ಆದರೆ ಅದು ಭಾಗವತವನ್ನು ವ್ಯಾಖ್ಯಾನ ಮಾಡಿರುವ ಉಳಿದೆಲ್ಲರ ಪಾಠದಲ್ಲಿ ಆ ಶ್ಲೋಕ ಇದೆ. ನಮ್ಮ ಪಾಠಗಳಲ್ಲಿ ವಿಜಯಧ್ವಜ ಸ್ವಾಮಿಗಳಾಗಲಿ ಯಾದವಾರ್ಯರಾಗಲಿ ಅದಕ್ಕೆ ವ್ಯಾಖ್ಯಾನ ಮಾಡಿಲ್ಲ. ಅಲ್ಲಿ ಏನಿದೆ ಅಂದರೆ ಇದೇ ಘಟನೆ. ನನ್ನ ಮಗ ಅಲ್ಲಿ ಹೋದಾಗ ನೀವೆಲ್ಲ ಏನೂ ನಾಚಿಕೊಳ್ಳಿಲ್ಲ, ನಾನು ಬಂದಾಗ ಮಾತ್ರ ನಾಚಿಕೊಂಡ್ರಲ್ಲ ಅಂತ ವ್ಯಾಸರು ಆ ಅಪ್ಸರೆಯರನ್ನು ಕೇಳಿದ್ರಂತೆ. ಆಗ ಅವರು, ಹೌದು, ನಿಮ್ಮ ಮಗನಿಗೆ ಸ್ತ್ರೀ ಪುರುಷ ಅನ್ನುವ ವ್ಯತ್ಯಾಸವೇ ಗೊತ್ತಿಲ್ಲ, ಅಂಥ ವಿರಕ್ತ ಅವನು. ಆದ್ದರಿಂದ ಅವನು ಬಂದಾಗ ನಾವೇನು ನಾಚಿಕೊಳ್ಳಿಲ್ಲ. ಆದರೆ ನಿಮ್ಮದು ಹಾಗಲ್ಲ, ನೀವು ಅದನ್ನೆಲ್ಲನೂ ಜಗತ್ತಿನಲ್ಲಿರುವಂಥ ಎಲ್ಲ ಸಂಗತಿಗಳನ್ನು ನೀವು ತಿಳಿದವರು. ದೃಷ್ಟ್ವಾನುಯಾಂತಂ ಋಷಿಂ ಆತ್ಮಜಮಪಿ ಅನಗ್ನಂ ದೇವ್ಯೋ ಹ್ರಿಯಾ ಪರಿದದುಹು ನ ಸುತಸ್ಯ ಚಿತ್ರಂ ತದ್ವೀಕ್ಷ್ಯ ಪೃಚ್ಛತಿ ಮುನೌ ಜಗದುಹು ತವಾಸ್ತೆ ಸ್ತ್ರೀಪುಂಭಿದ ನತು ಸುತಸ್ಯ ವಿವಿಕ್ತ ದೃಷ್ಟೇ. ಇದು ಒಂದು ಪ್ರಕ್ಷಿಪ್ತವಾದ ಶ್ಲೋಕ ಭಾಗವತದ 1ನೇ ಸ್ಕಂದದ 4ನೇ ಅಧ್ಯಾಯದ 5ನೇ ಶ್ಲೋಕದ ರೂಪದಲ್ಲಿ ಅಥವಾ 4ನೇ ಶ್ಲೋಕದ ರೂಪದಲ್ಲಿ ಇದು ಕಂಡು ಬರ್ತದೆ. ಕೆಲವು ಪಾಠಗಳಿದೆ, ಉಳಿದವರೆಲ್ಲ ವ್ಯಾಖ್ಯಾನ ಮಾಡೇ ಇದ್ದಾರೆ, ನಮ್ಮವ್ರು ಮಾತ್ರ ಅದಕ್ಕೆ ವ್ಯಾಖ್ಯಾನ ಮಾಡಿಲ್ಲ. ಆಗ ಅವರೇ ಹೇಳಿದ್ರಂತೆ, ಹೆಣ್ಣು ಗಂಡು ಅನ್ನೋ ವ್ಯತ್ಯಾಸ ನಿಮಗೆ ಗೊತ್ತಿದೆ, ನಿಮ್ಮ ಮಗನಿಗೆ ಅದು ಗೊತ್ತಿಲ್ಲ. ಯಾಕಂದ್ರೆ ಅವನು ವಿವಿಕ್ತ ದೃಷ್ಟಿ, ಅಂದರೆ ವೈರಾಗ್ಯದ ದೃಷ್ಟಿಕೋನ ಇದ್ದವನವನು, ವೈರಾಗ್ಯದ ಪರಾಕಾಷ್ಠೆ ಏರಿದವನು ಅಂತ ಅವ್ರು ಹೇಳಿದರು. ಅದು ಮಹಾಭಾರತದಲ್ಲಿ ಬಂದಿರುವಂಥ ಈ ಕಥೆಯನ್ನು ನಾವು ಹಿನ್ನೆಲೆಯಲ್ಲಿ ಇಟ್ಕೊಂಡು ಆ ಶ್ಲೋಕವನ್ನು ನೋಡಬೇಕು. ಆದರೆ ಆ ಶ್ಲೋಕ ಭಾಗವತದಲ್ಲಿ ಇದೆ ಅಂತ ಹಾಕಿದ್ದಾರೆ, ಅನೇಕ ಜನ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಭಾಗವತದ ಶ್ಲೋಕ, ಅದು ಪ್ರಕ್ಷಿಪ್ತ, ಅಲ್ಲಿಲ್ಲ. ಅದು ಮುಂದಿನ 4ನೇ ಅಧ್ಯಾಯ ಬಂದಾಗ ಮತ್ತೊಂದು ಬಾರಿ ಅದನ್ನು ಹೇಳ್ತೇನೆ. ಅಂತೂ ಇಲ್ಲಿ ನಡೆದದ್ದು ಆ ಅಪ್ಸರೆಯರು ಮತ್ತು ವ್ಯಾಸರ ನಡುವೆ ಸಂಭಾಷಣೆ ಏನೂ ನಡೆದಿಲ್ಲ. ಅಲ್ಲಾಗಿದ್ದು ಅವರು ಶುಕನನ್ನು ನೋಡಿ ನಾಚಲಿಲ್ಲ, ವ್ಯಾಸನನ್ನು ನೋಡಿ ನಾಚಿ ಗಡಿಬಿಡಿ ಮಾಡಿಕೊಂಡ್ರು, ಮುಂದೇನು ಮಾಡಬೇಕು ಅಂತ ತಿಳಿಯದೆ ಕಂಗೆಟ್ರು ಅಂತ ಇಷ್ಟಿದೆ. ಸಂಭಾಷಣೆ ನಡೆದಿದ್ದೇನೋ ಅಲ್ಲಿಲ್ಲ. ಸರಿ, ಅದೇ ಹೊತ್ತಿಗೆ ಅಲ್ಲಿ ಭಗವಾನ್ ಶಂಕರ ಆಗಮಿಸಿದರು. ಪುತ್ರ ಶೋಕಾಭಿಭೂತರಾಗಿದ್ದರು ಈ ವ್ಯಾಸರು. ನಾವು ಅದನ್ನು ಕಳೆದ ದಿವಸ ನಾನು ಹೇಳಿದ್ದೆ. ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಅಂಥೇಳಿ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸುವಾಗ ಈ 7 ಜನ ಚಿರಂಜೀವಿಗಳನ್ನು ನಾವು ಸ್ಮರಿಸ್ತೇವೆ. ಅದರಲ್ಲಿ ಈ ವ್ಯಾಸರೊಬ್ಬರು. ವ್ಯಾಸರು ಈ ಶುಕನನ್ನು ಬಿಟ್ಟು ಮತ್ತೂ ದೀರ್ಘಕಾಲ ಬದುಕಬೇಕಾಗಿದೆ, ಚಿರಂಜೀವಿ ಆದ್ದರಿಂದ. ನಾವು ಕೇವಲ ಒಂದು ಪಾತ್ರ ಅನ್ನೋ ದೃಷ್ಟಿಯಿಂದ ನೋಡಿದರೆ, ಆದರೆ ತಂದೆ ಇನ್ನೂ ದೀರ್ಘಕಾಲ ಬದುಕಬೇಕಾಗಿದೆ, ಮಗ ಬೇಗ ಹೊರಟೋಗಿದ್ದಾನೆ. ಇದು ಒಂದು ದೊಡ್ಡ ನೋವಿನ ಸಂಗತಿ ಅವರಿಗೆ. ಅದಕ್ಕಾಗಿ ಪಿನಾಕಹಸ್ತಃ ಭಗವಾನ್ ಅಭ್ಯಾಗಚ್ಚಿತ ಶಂಕರ ಪುತ್ರ ಶೋಕಾಭಿಸಂತಪ್ತಂ ಕೃಷ್ಣದ್ವೈಪಾಯನಂ ಸಾಂತ್ವಪೂರ್ಣಂ ಇದಂ ವಚಃ ಉವಾಚ. ನಿನಗೆ ವ್ಯಾಸರೇ ಪೃಥ್ವಿ ಅಪ ತೇಜಸ್ಸು ವಾಯು ಆಕಾಶ ಇವು 5ರ ಸತ್ವವನ್ನು ಒಳಗೊಂಡಂಥ ಒಬ್ಬ ಮಗ ಬೇಕು ಅಂತ ಕೇಳಿದ್ರಿ. ಅದರಂತೆ ಅಂಥದೇ ಶಕ್ತಿ ಇರುವಂಥ ಮಗ ನಿಮಗೆ ಹುಟ್ಟಿದ್ದ ನನ್ನ ಅನುಗ್ರಹದಿಂದ. ಅವನು ಸ ಗತಿಂ ಪರಮಾಂ ಪ್ರಾಪ್ತಃ, ಅವನು ಇವತ್ತು ಎಲ್ಲಿ ಹೋಗಬೇಕಾಗಿದ್ದು ಅಲ್ಲಿಗೆ ಹೋಗಿ ಮುಟ್ಟಿದ್ದಾನೆ. ಅವನಿಗೆ ಅದರಿಂದ ಏನಾಗಬೇಕಾಗಿಲ್ಲ. ಯಾವತ್ ಸ್ಥಾಸ್ಯಂತಿ ಗಿರಯ ಯಾವತ್ ಸ್ಥಾಸ್ಯಂತಿ ಸಾಗರಾಹ ತಾವತ್ ತವಾಕ್ಷಯ ಕೀರ್ತಿ ಸಪುತ್ರಸ್ಯ ಭವಿಷ್ಯಸಿ. ಈ ಜಗತ್ತಿನಲ್ಲಿ
ಪರ್ವತಗಳಿರುವವರೆಗೂ, ಎಲ್ಲ ಪರ್ವತಗಳಿರುವವರೆಗೆ, ಸಮುದ್ರಗಳಿರುವವರೆಗೆ ನಿನ್ನ ಮತ್ತು ನಿನ್ನ ಮಗನ ಕೀರ್ತಿ ಎಲ್ಲ ಕಡೆ ಹಬ್ಬಿರ್ತದೆ. ನೀನು ದುಃಖ ಪಡಬೇಕಾಗಿಲ್ಲ. ಇದು ಇಂಥದೇ ಒಂದು ಶ್ಲೋಕ ವಾಲ್ಮೀಕಿ ರಾಮಾಯಣದಲ್ಲೂ ಇದೆ. ಯಾವಸ್ಥಾಸ್ಯಂತಿ ಗಿರೇಹ ಯಾವಸ್ಥಾಸ್ಯಂತಿ ಸಾಗರಾಹ ತಾವದ್ ರಾಮಾಯಣ ಕಥಾ ಲೋಕೇಶ್ಮಿನ್ ಪ್ರಚರಿಷ್ಯತಿ ಅಂತ. ಹೀಗೆ ಇದರ ಅರ್ಥ ಈ ಶುಕ ಮತ್ತು ವ್ಯಾಸರ ಕೀರ್ತಿ ಎಲ್ಲ ಕಡೆ ಇದ್ದೇ ಇರ್ತದೆ ಅಂದರೆ ಭಾಗವತ ಅಲ್ಲಿವರೆಗೂ ಇದ್ದೇ ಇರ್ತದೆ. ಇದನ್ನು ನಾವು ತುಂಬ ಭರವಸೆ ಇಟ್ಕೊಂಡು ಸಮಾಧಾನ ಚಿತ್ರ ಕೇಳಬೇಕಾದಂಥ ಸಂಗತಿ. ಈಗ ಕಲಿಯುಗ ಕಾಲಿಟ್ಟಿದೆ. ಕಲಿಯುಗದ ಸಂಧಿಕಾಲವೇ ಇನ್ನು ಮುಕ್ತಾಯ ಕಂಡಿಲ್ಲ. ಇಷ್ಟು ಅನ್ಯಾಯ, ಇಷ್ಟು ಅಧರ್ಮ ಎಲ್ಲ ಕಡೆ ತಾಂಡವವಾಡ್ತಾ ಇದೆ. ಭಾಗವತದ ಸಾರ ಅಂತನ್ನೋದು ಹಾಳಾಗಿ ಹೋಗಿದೆ. ವಿಪ್ರೇರ್ ಭಾಗವತಿ ವಾರ್ತಾ ದೇಹೇ ಗೇಹೆ 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 ಕಣೆ ಕಣೆ ಕಣಲೋಭೇನ. ಪುಡಿಕಾಸಿನ ಸಂಭಾವನೆಯ ದಕ್ಷಿಣೆಯ ಆಸೆಗಾಗಿ ಎಲ್ಲ ಬ್ರಾಹ್ಮಣರು ಮನೆ ಮನೆಗೆ ಭಾಗವತ ಪ್ರವಚನ ಮಾಡಿ ಅದರ ಕಥಾ ಸಾರವನ್ನೇ ಕಳೆದು ಬಿಟ್ಟಿದ್ದಾರೆ. ಭಾಗವತ ಕಥಾ ಓದಿದ್ರಿಂದ, ಪ್ರವಚನ ಮಾಡಿದ್ರಿಂದ ಪ್ರವಕ್ತೃವನ ಮೇಲೆ, ಶ್ರವಣ ಮಾಡಿದವರ ಮೇಲೆ ಏನೊಂದು ಸತ್ಪರಿಣಾಮ ಆಗಬೇಕಾಗಿತ್ತು. ಅವರ ಅಂತರಂಗದಲ್ಲಿ ಒಂದೇನು ಬೆಳವಣಿಗೆ ಆಗಬೇಕಾಗಿತ್ತು. ಆ ಬೆಳವಣಿಗೆ ಇವತ್ತು ಆಗ್ತಿಲ್ಲ ಅಂತ ಭಾಗವತದ ಮಹಾತ್ಮದಲ್ಲಿ ಹಿಂದೆ ಬಂದಿದೆ. ಇಷ್ಟೆಲ್ಲ ಸಂಗತಿಗಳ ನಡುವೆಯೂ ಪರ್ವತಗಳಿರುವವರೆಗೂ, ಸಾಗರ ಇರುವವರೆಗೂ, ಅರ್ಥಾತ್ ಪೃಥ್ವಿ ಅಪ್ಪು ತೇರಿಸುವ ವಾಯು ಆಕಾಶ ಇರುವವರೆಗೂ ವ್ಯಾಸ ಮತ್ತು ಶುಕನ ಕೀರ್ತಿ ಇರ್ತದೆ. ಅಂದರೆ ಭಾಗವತವೂ ಇದ್ದೇ ಇರ್ತದೆ. ನಮ್ಮ ಮನಸ್ಸು ಕಲುಷಿತ ಆದಾಗ ಭಾಗವತದಿಂದ ನಮಗೆ ಲಾಭ ಆಗೋದಿಲ್ಲ. ಆದರೆ ಕಾಲ ಕಲಿ ಇರಲಿ, ದ್ವಾಪರ ಇರಲಿ, ತ್ರೇತಾ ಇರಲಿ, ಕೃತ ಇರಲಿ, ನಮ್ಮ ಮನಸ್ಸು ಸ್ವಚ್ಛ ಆದರೆ, ಕಲಿಯ ಕಾಲದಲ್ಲೇ ನಮ್ಮ ಮನಸ್ಸು ಸ್ವಚ್ಛ ಆಗಿದ್ದಾಗ ಶ್ರೋತೃಗಳ ಮತ್ತು ಪ್ರವಕ್ತೃಗಳ ಮೇಲೆ ಅದು ಸತ್ಪರಿಣಾಮ ಬೀರ್ತದೆ. ಆವಾಗಲೇ ವ್ಯಾಸ ಮತ್ತು ಶುಕರ ಕೀರ್ತಿ ಅಚ್ಚಳಿಯದೆ ಉಳಿದಿರ್ತದೆ ಅಂತ ನಾವು ಭರವಸೆ ಇಡಬೇಕು. ವ್ಯಾಸರಿಗೆ ಆ ಶಿವ ಹೇಳಿದಂತೆ, ನನ್ನ ಅನುಗ್ರಹದಿಂದ ನಿನ್ನ ಆ ಮಗನನ್ನು ನಿನಗೆ ನೋಡ್ಲಿಕ್ಕಾಗೋದಿಲ್ಲ, ಆದರೆ ನನ್ನ ಅನುಗ್ರಹ ಬೇರೆ ಒಂದು ಮಾಡ್ತೀನಿ ನಿನಗೆ. ಛಾಯಾಂ ಸ್ವಪುತ್ರ ಸದೃಶೀಂ ಸರ್ವತಃ ಅನಪಗಾಂ ಸದಾ. ಒಂದು ಛಾಯೆ, ಅದೇ ಒಂದು ಪ್ರತಿರೂಪ. ಒಂದು ಈ ಸಂಜ್ಞಾ ಅಂತೇನು ಸೂರ್ಯನ ಪತ್ನಿ ಇದ್ಲು, ಅವಳ ಛಾಯಾ ಪ್ರತಿಬಿಂಬ ಒಂದಿತ್ತಲ್ಲ, ಅಂಥದ್ದೊಂದು ನಿನ್ನ ಮಗನ ಪ್ರತಿಬಿಂಬ, ನಿನ್ನ ಮಗನ ಒಂದು ಪ್ರತಿಕೃತಿ ಯಾವತ್ತೂ ನಿನ್ನ ಕಣ್ಮುಂದೆ ಇರ್ತದೆ. ಅದು ನಿನ್ನ ಕಣ್ಮುಂದಿಂದ ಯಾವತ್ತೂ ತಪ್ಪೋದಿಲ್ಲ. ನೋಡ್ತಾ ಆನಂದದಿಂದ ಇರು ಅಂತ ವ್ಯಾಸರಿಗೆ ಶಿವ ಸಮಾಧಾನ ಹೇಳಿದಂತೆ. ಆ ತಮ್ಮ ಮಗನ ಛಾಯೆಯನ್ನೇ ಕಣ್ತುಂಬಿಕೊಂಡು ವ್ಯಾಸರು ತಮ್ಮ ಆಶ್ರಮಕ್ಕೆ ಮರಳಿ ಬಂದರು. ಭೀಷ್ಮರು ಪಾಂಡವರಿಗೆ ಕಥೆ ಹೇಳಿದರು, ನಾರದರು ನನಗೆ ಈ ಕಥೆಯನ್ನು ಹೇಳಿದರು. ಮತ್ತು ವ್ಯಾಸರೂ ಒಂದು ಬಾರಿ ತಮ್ಮ ಮಗನ ಪರಾಕ್ರಮ, ಅವನ ಮಹಾಸತ್ವ ಅದರ ಕುರಿತಾಗಿ ಈ ಕಥೆಯನ್ನು ಹೇಳಿದರು. ಇತಿಹಾಸಮಿಮಂ ಪುಣ್ಯಂ ಮೋಕ್ಷಧರ್ಮೋಪ ಸಂಹಿತಂ ಧಾರಯಿದ್ಯ ಶಮಃಪರಃ ಸಗಚ್ಛೇತ್ ಪರಮಾಂ ಗತಿಂ. ಇದು ಆ ಶಾಂತಿ ಪರ್ವದಲ್ಲಿ, ಮೋಕ್ಷಧರ್ಮ ಪರ್ವದಲ್ಲಿ ಬರುವಂಥ ಆ ಅಧ್ಯಾಯದಲ್ಲಿ ಬರುವಂಥ ಕೊನೆಯ ಶ್ಲೋಕ ಇದು. ವ್ಯಾಸರ ಮತ್ತು ಶುಕರ ಕಥೆಯನ್ನು ನಾವು ಕೇಳಿದ್ವಿ, ಕಳೆದ ದಿವಸ ಕೇಳಿದ್ವಿ, ಇವತ್ತು ಕೂಡ ಕೇಳಿದ್ವಿ. ಇದು ಯಾರು ಈ ಕಥೆಯನ್ನು ಕೇಳ್ತಾರೆ, ಮೋಕ್ಷಧರ್ಮ ಪರ್ವದಲ್ಲಿ ಬಂದಿರುವಂಥ ಕಥೆಯನ್ನು ಯಾರು ಕೇಳ್ತಾರೆ, ಯಾರು ಧಾರಣೆ ಮಾಡ್ತಾರೆ, ಅರ್ಥಾತ್ ಶ್ರೋತೃಗಳು ಮತ್ತು ಪ್ರವಕ್ತೃಗಳಿಬ್ಬರು, ಅವರೆಲ್ಲರೂ ಪರಮಗತಿಯನ್ನು ಹೊಂದುತ್ತಾರೆ, ಸದ್ಗತಿಯನ್ನು ಹೊಂದುತ್ತಾರೆ ಅಂತ. ಈ ಥರ ನಾವು ಆ ಕಥೆಯನ್ನು ಕೇಳಿದ್ದೀವಿ. ಈ ಕಥೆಯ, ಮಹಾಭಾರತದ ಈ ಕಥೆಯ ಹಿನ್ನೆಲೆಯಲ್ಲಿ ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ಅನ್ನೋದನ್ನು ನೋಡಬೇಕು. ಹೀಗೆ ವ್ಯಾಸ ಹೊರಟಿದ್ದ, ಶುಕ ಹೊರಟಿದ್ದ. ಅವನು ಅನುಪೇತ, ದೇಹದ ಮೇಲೆ ಅಭಿಮಾನ ಇದ್ದಿದ್ದಿಲ್ಲ, ಯಾವ ಕೃತ್ಯವೂ ಅವನಿಗೆ ಆಗಬೇಕಾಗಿದ್ದಿಲ್ಲ. ಅವನನ್ನು ವ್ಯಾಸರು ಶುಕ ಶುಕ ಅಂತ ಕರಿತಾ ಹಿಂಬಾಲಿಸಿದರು. ನಾವು ಭಾಗವತದ ಮಹಾಭಾರತದ ಕಥೆಗಳನ್ನು ಆಲಿಸುವಾಗ ಒಂದು ಎಚ್ಚರಿಕೆ ಇಟ್ಕೊಂಡಿರಬೇಕು. ಅನೇಕ ಬಾರಿ ಕಥೆಯನ್ನು ಹೇಳುವ ಭರದಲ್ಲಿ ಕಥೆಗಳು ಹಿಂದೆ ಮುಂದೆ ಆಗಿ ಹೋಗ್ತವೆ. ಹಾಗೆ ಹಿಂದೆ ಮುಂದೆ ಆಗಿರುವ ಕಥೆಗಳು ನಮ್ಮ ಮೇಲೆ ಪರಿಣಾಮ ಬೀರದಂತೆ, ಮತ್ತು ಕಥೆಗಳನ್ನು ಹೇಳುವಂಥ ನಮ್ಮಂಥವ್ರ ಬಾಯಿಂದಲೂ ಕೂಡ ಕಥೆಗಳು ಹಾಗೆ ಅಸ್ತವ್ಯಸ್ತವಾಗಿ ಬರದಂತೆ ನಾವೊಂದು ಎಚ್ಚರಿಕೆ ವಹಿಸಬೇಕು. ಅದಕ್ಕೆ ಬೇರೆ ಏನು ಮಾರ್ಗ ಏನಿಲ್ಲ. ಶುಕ ಮತ್ತು ವ್ಯಾಸರು ಇಬ್ಬರು ಅನುಗ್ರಹಿಸಬೇಕಷ್ಟೆ. ನಿಮ್ಮಿಬ್ಬರ ಕೀರ್ತಿ ಅಚ್ಚಳಿಯಾಗಿದೆ, ಉಳಿಯಬೇಕು ಅಂತಿದ್ರೆ ನನ್ನ ಈ ಪ್ರವಚನದಲ್ಲಿ ಶಬ್ದಗಳು ಮತ್ತು ಅರ್ಥಗಳು ಯಾವತ್ತೂ ವ್ಯತ್ಯಾಸ ಕಾಣದೇ ಇರಲಿ.
ಸರಿಯಾದ ಶಬ್ದಗಳು ಅರ್ಥಾತ್ ಸರಿಯಾದ ಪಾಠ ಮತ್ತು ಸರಿಯಾದ ಅರ್ಥ ಇವೆರಡೂ ಕೂಡ ನನಗೆ ಸಿಗುವಂತಾಗಲಿ. ಹಾಗಿದ್ದರೆ ನಿಮ್ಮ ಕೀರ್ತಿ ಉಳಿದಿತ್ತು. ಇಲ್ಲದೆ ಹೋದರೆ ಮತ್ತೆ ನಮ್ಮಂಥವ್ರ ಬಾಯಿಂದ ಅಪಶಬ್ದ ಬರುವುದಾದರೆ, ಅಪಾರ್ಥ ಬರುವುದಾದರೆ ನಿಮ್ಮ ಕೀರ್ತಿ ಉಳಿದಿತ್ತು ಹೇಗೆ ಅಂತ ಈಗ ನಾವು ಭಗವಂತನ ಎದುರಿಗೆ ಒಂದು ಚಾಲೆಂಜ್ ಮಾಡ್ತಾ ಇದ್ದೇವೆ. ಭಕ್ತಿಯಿಂದ ಮಾಡೋ ಚಾಲೆಂಜ್ ಅಷ್ಟೇ ಇದು. ನನಗೂ ಆಣೆ ರಂಗ ನಿನಗೂ ಆಣೆ, ನಮಗಿಬ್ಬರಿಗೂ ಕೂಡ ಇದು ಭಕ್ತನ ಆಣೆ. ಕೇಳುವವರಿಗೂ ಹೇಳುವವರಿಗೂ ಎಲ್ರಿಗೂ ಇದು ಅನ್ವಯಿಸ್ತದೆ. ಆದ್ದರಿಂದ ಎಲ್ಲರನ್ನೂ ನಾವು ಸಾಕ್ಷಿಗಳನ್ನಾಗಿ ಮಾಡಿಕೊಂಡು ಭಗವಂತನಿಗೆ ಮತ್ತು ಅವನ ಪುತ್ರನಾದ ಶುಕಾಚಾರ್ಯನಿಗೆ, ಬ್ರಹ್ಮರಾತನಿಗೆ ಈಗೊಂದು ವಿನಂತಿ ಮಾಡ್ಕೋತಾ ಇದ್ದೀವಿ. ನಿಮ್ಮ ಕೀರ್ತಿ ಹೀಗೆ ಅಕ್ಷಯವಾಗಿ ಉಳಿಬೇಕಲ್ಲ, ಹಾಗಿದ್ದರೆ ನಮ್ಮ ಬಾಯಿಂದ ಅಪಶಬ್ದ ಬರದೇ ಇರಲಿ, ಶಬ್ದಗಳ ವ್ಯತ್ಯಾಸ ಆಗದೇ ಇರಲಿ, ಕಥೆಗಳ ವ್ಯತ್ಯಾಸ ಆಗದೇ ಇರಲಿ, ಮತ್ತು ಅರ್ಥಗಳ ವ್ಯತ್ಯಾಸ ಆಗದೇ ಇರಲಿ ಅಂತ ಕೇಳ್ಕೊಳ್ಬೇಕು. ವ್ಯಾಸರು ಆ ಶುಕನನ್ನು ಹೋಗಬೇಡ ಮಗನೇ ಅಂತ ಕರೀಲಿಕ್ಕೆ ಹೋದ್ರಲ್ಲ, ಯಾಕೆ ಹೋದರು? ಜಗತ್ತಿನಲ್ಲಿ ಒಬ್ಬ ತಂದೆ ಮಗನನ್ನು ಹಿಂಬಾಲಿಸುವಾಗ ಏನು ಭಾವನೆ ಅವನಲ್ಲಿ ಇರ್ತದೆ? ಮಗ ತನ್ನ ಕಣ್ಮುಂದೆ ಇರಲಿ, ಬಿಟ್ಟು ಹೋಗೋದು ಬೇಡ ನನ್ನ ಅಂತ ಅಷ್ಟೇ ಭಾವನೆ ಇರ್ತದೆ ಅವನಿಗೆ. ಆ ಥರ ಅಷ್ಟೇ ಇದು. ವಾಸ್ತವಿಕವಾಗಿ ಆ ವ್ಯಾಸರು ಶುಕಾಚಾರ್ಯನನ್ನು ಮರಳಿ ಕರಿಬೇಕು, ಮರಳಿ ಕರೆದು ಅವನಿಗೆ ಭಾಗವತ ಉಪದೇಶ ಮಾಡಿ ಅದನ್ನು ಪರೀಕ್ಷಿತನಿಗೆ ಆತನ ಮೂಲಕ ಉಪದೇಶ ಮಾಡಿಸ್ಬೇಕು ಅನ್ನೋ ಭಾವನೆಯೂ ಅವ್ರಿಗೆ ಇದ್ದಿದ್ದಿಲ್ಲ. ಕಥೆಗಳನ್ನು ಆಲಿಸುವಾಗ ಸ್ವಲ್ಪ ಹೀಗೊಂದು ಗಮನ ಇರಲಿ. ಪರಶಿವ, ಪಾರ್ವತಿಪತಿಯಾದ ಶಿವ ಅಶ್ವತ್ಥಾಮನ ರೂಪದಿಂದ ಪರೀಕ್ಷಿತನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದ, ನಮಗದು ಗೊತ್ತಿದೆ. ಆದರೆ ಕೃಷ್ಣ ಆ ಮಗುವನ್ನು ಉಳಿಸಿದ, ಸತ್ತ ಮಗುವನ್ನು ಉಳಿಸಿದ. ಹೀಗೆ ಆ ಅಶ್ವತ್ಥಾಮನಿಂದ, ಶಿವನ ಅವತಾರಭೂತನಾದ ಅಶ್ವತ್ಥಾಮನಿಂದ ಪಾಂಡವರ ವಂಶದ ಮೇಲೆ ಮತ್ತು ಆ ಪಾಂಡ್ಯರ ವಂಶದ ಕುಡಿಯಾದ ಅಶ್ವತ್ಥಾಮನ ಮೇಲೆ ಈಗೊಂದು ಅಪಚಾರ ಏನಾಗಿತ್ತು, ಆ ಅಪಚಾರವನ್ನು ತಡಿಬೇಕಾಗಿತ್ತು. ಅದಕ್ಕಾಗಿ ವ್ಯಾಸ ಶುಕನನ್ನು ಪರಶಿವನ ಅನುಗ್ರಹದಿಂದ ಪಡೆದು ಆ ಶುಕನಿಗೆ ಎಲ್ಲ ಶಾಸ್ತ್ರಗಳನ್ನು ಬೋಧಿಸಿ, ಅವನು ಈ ಥರ ಪರಿವರಾಜಕನಾಗಿ ಹೊರಟಾಗ ಆತನನ್ನು ಹೋಗಬೇಡ ಅಂತ ತಡೆದು ನಿಲ್ಲಿಸಿ ಅವನನ್ನು ಮತ್ತೆ ಮರಳಿ ತಂದು ಅವನನ್ನು ಜನಕರಾಜನ ಹತ್ರ ವಿಶೇಷ ವೈರಾಗ್ಯವನ್ನು ಕಲಿತು ಬಾ ಅಂಥೇಳಿ ವೈರಾಗ್ಯದ ಪ್ರಾಕ್ಟಿಕಲ್ ಕ್ಲಾಸ್ಗಳಿಗೆ ಕಲಿಸಿ ಆಮೇಲೆ ಪರೀಕ್ಷಿತ ರಾಜನಿಗೆ ಅದನ್ನು ಬೋಧನೆ ಮಾಡಿದರು ಅಂತ ಈಗೊಂದು ಹೇಳ್ತಾರೆ ಹೀಗೆ. ಆದರೆ ನಮಗೆ ಇದರ ಬಗ್ಗೆ, ಈ ಕಥೆಗಳಿಂದ ಪೌರಾಪರ್ಯದ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಪರೀಕ್ಷಿತ ಮೇಲೆ ಬಿಟ್ಟಿದ್ದು ಆಮೇಲಿನ ಕಥೆ ಅದು. ನಮಗೆ ಭಾರತ ಭಾಗವತಗಳಲ್ಲಿ, ಹರಿವಂಶಗಳಲ್ಲಿ ಇದೆಲ್ಲ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಆದರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಏನಿದೆ, ಘಟನೆಗಳ ಕಾಲಕ್ರಮವನ್ನು, ಯಾವ ಘಟನೆ ಮೊದಲು ನಡೀತು, ಯಾವ ಘಟನೆ ಆಮೇಲೆ ನಡೀತು ಅನ್ನೋದನ್ನೆಲ್ಲ ಸ್ಪಷ್ಟವಾಗಿ ಹೇಳ್ತದೆ. ಮಹಾಭಾರತ ತಾತ್ಪರ್ಯ ನಿರ್ಣಯದ 10ನೇ ಅಧ್ಯಾಯದಲ್ಲಿ ಆ ವ್ಯಾಸರ ಶುಕನನ್ನು ಪಡೆದಂತಹ ಕಥಾ ಇದೆ. ಶಿವನನ್ನು ಆರಾಧನೆಯ ನಟನೆ ಮಾಡಿ ಶುಕನನ್ನು ಪಡೆದಂಥ ಕಥಾ ಇದೆ. ಅಲ್ಲಿ ವಾಯು ಪ್ರವಿಷ್ಟನಾದ, ಅವನಿಗೆ ವಾಯು ಆವಿಷ್ಟನಾದಂಥ ಶುಕನಿಗೆ ಮಹಾಭಾರತ ಭಾಗವತಾದಿಗಳನ್ನೆಲ್ಲ ಬೋಧನೆ ಮಾಡಿದರು ಅಂತ ಅಲ್ಲಿ ಕಥಾ ಇದೆ. ಶುಕನ ಅವತಾರವಾಗಿ ಅದೆಷ್ಟೋ ಕಾಲ ಆದಮೇಲೆ ಮುಂದೆ ಆ ಅಶ್ವತ್ಥಾಮ ಈ ಪರೀಕ್ಷಿತನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದು, ಅದನ್ನು ಕೃಷ್ಣ ಉಳಿಸಿದ್ದು ಆಮೇಲೆ ಅದು. ಆದ್ದರಿಂದ ಪರೀಕ್ಷಿತ ರಾಜನ ಮೇಲೆ ಅಶ್ವತ್ಥಾಮ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಹೋದ ಘಟನೆ ಮತ್ತು ಶುಕಾಚಾರ್ಯನ ಉತ್ಪತ್ತಿ ಇದ್ಯಾವುದಕ್ಕೂ ಏನೂ ಸಂಬಂಧ ಇಲ್ಲ. ಪಾತ್ರ ಒಂದೇ, ಅದೇ ಪರಶಿವನೇ ಒಂದು ಕಡೆ ಶುಕನಾಗಿ ಒಂದು ಕಡೆ ಅಶ್ವತ್ಥಾಮನಾಗಿದ್ದ ಅಂದ್ಬಿಟ್ರೆ, ಪಾಂಡವರ ವಂಶದ ಕುಡಿಯನ್ನು ಕೊಲ್ಲಿಕ್ಕೆ ಹೊರಟ ಒಂದು ಪಾಪದ ಪರಿಮಾರ್ಜನಕ್ಕಾಗಿ ಅವನಿಂದಲೇ ಭಾಗವತ ಹೇಳಿಸಿದ ಅಂತನ್ನೋದಕ್ಕೇನೋ ಆಧಾರ ನಮಗೆ ಭಾರತ ಭಾಗವತಾದಿಗಳಲ್ಲಿ ಕಾಣಿಸೋದಿಲ್ಲ. ಸ್ವಲ್ಪ ಗಮನ ಇರಲಿ ಆ ಕಥೆಗಳನ್ನು ಕೇಳುವಾಗ. ಮತ್ತು ಅವನನ್ನು ಮರಳಿ ಕರೆದದ್ದು ಶುಕನಿಗೆ, ಈ ಪರೀಕ್ಷಿತನಿಗೆ ಕಥೆ ಹೇಳು ಅಂತ ಕರೆದರು ಅಂತಿದೆಯಲ್ಲ, ಅವನು ಮರಳಿ ಬರಲೇ ಇಲ್ಲ. ಈ ಮಹಾಭಾರತದ ಕಥಾದಲ್ಲಿ ನಾವು ಈಗ ಸ್ಪಷ್ಟವಾಗಿ ನೋಡಿದ್ವಿ. ಅವನೇನು ನಾರದರ ಮತ್ತು ತಂದೆಯ ಸಮ್ಮತಿ ಪಡೆಯದೇ ಏನು ಮುಂದೆ ಹೊರಟೋದ ಹಿಮಾಲಯದ ಕಡೆಗೆ, ಅಲ್ಲಿಂದ ಮರಳಿ ಬರಲೇ ಇಲ್ಲ. ಕಥೆ ಸ್ಪಷ್ಟವಾಗಿದೆ. ಆದ್ದರಿಂದ ಆ ಹಿಮಾಲಯದ ಕಡೆ ಅವನು ಹೋಗೋದಕ್ಕಿಂತ ಮುಂಚೆನೇ ಪರೀಕ್ಷಿತ ರಾಜನಿಗೆ ಕಥೆಯನ್ನು ಹೇಳಿ ಮುಗಿಸಿದ್ದ. ಅದರಿಂದ ಮತ್ತೆ ಅವನು ಬರುವ ಪ್ರಶ್ನೆ ಇಲ್ಲ. ಬಂದ ಮೇಲೆ ಮತ್ತೆ ರಾಜನ ಹತ್ರ ಪ್ರಾಕ್ಟಿಕಲ್ ಕ್ಲಾಸ್ಗಳಿಗೆ ಹೋಗುವ ಪ್ರಶ್ನವೂ ಇಲ್ಲ. ಜನಕರಾಜನ ಹತ್ರ ವೈರಾಗ್ಯದ ಬಗ್ಗೆ ಪಾಠ ಕಲಿತು ಬಾ ಅಂತ ವ್ಯಾಸರು ಕಲಿಸಿದ್ದು ಆ ಶುಕ ಆಶ್ರಮವನ್ನು ಬಿಟ್ಟು ಹೋಗೋದಕ್ಕಿಂತ ಮುಂಚೆನೇ, ಅದೆಲ್ಲ ಬಹಳ ಹಿಂದೆ, ಕಳೆದ ದಿವಸ ಅದು ನಾವು ನೋಡಿದ್ದೇವೆ. ಕಳೆದ ಏಕಾದಶಿ ದಿವಸ ಶುಕನ ಉತ್ಪತ್ತಿ ಬಗ್ಗೆ ನೋಡಿದ್ದೇವೆ.
ಆಮೇಲೆ ಆತ ಬೃಹಸ್ಪತಿ ಹತ್ರ ಅಧ್ಯಯನ ಮಾಡಿದ್ದು ನೋಡಿದ್ದೇವೆ. ಜನಕರಾಜನ ಹತ್ರ ಹೋಗಿ ಉಪದೇಶ ಪಡೆದ ಬಾ ಅಂತ ವ್ಯಾಸರವನ್ನು ಕಳಿಸಿದ್ದು ನೋಡಿದ್ದೇವೆ. ಇದಾದಮೇಲೆ ನಾರದರ ಮತ್ತು ಶುಕನ ಭೇಟಿ, ನಾರದರು ಶುಕನಿಗೆ ಬೋಧನೆ ಮಾಡಿದ್ದು, ವ್ಯಾಸರು ಶುಕನಿಗೆ ಬೋಧನೆ ಮಾಡಿದ್ದೆಲ್ಲ ನೋಡಿದ್ದೇವೆ. ಇದಾದ ಮೇಲೆ ತನ್ನೆಲ್ಲ ಕರ್ತವ್ಯಗಳನ್ನು ಮುಗಿಸಿದ ಮೇಲೆ ಮತ್ತು ಪರೀಕ್ಷಿತ ರಾಜನಿಗೆ ಬೋಧನವನ್ನು ಕೂಡ ಮಾಡಿದ ಮೇಲೆ ಶುಕ ತನ್ನ ಅವತಾರವನ್ನು ಪರಿಸಮಾಪ್ತ ಮಾಡಿದ ಅಂತ ನಾವು ಆ ಕಥೆಗಳು ಯಾವ ಕಥೆ ಮೊದಲು ಯಾವ ಕಥೆ ಆಮೇಲೆ ಅಂತ ಅನ್ನೋದನ್ನು ತಿಳಿದುಕೊಳ್ಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.